ನನಗೆ ಅವರು 1 ವರ್ಷ ಆದ್ಮೇಲೆ ಓಕೆ. ಪಾರ್ಟಿ ಕರೆದು ಮೀಟಿಂಗು, ಹ್ಮ್. ನೀವು ಕೋರ್ ಕಮಿಟಿ ಅಧ್ಯಕ್ಷ ಆಗ್ಬೇಕು ಅಂತ ಇಬ್ರಾಹಿಂ ಅಧ್ಯಕ್ಷ ಇದ್ರು, ದೇವೇಗೌಡರು ಕುಮಾರಸ್ವಾಮಿ ಸೇರಿ ಹ್ಮ್. ಕೋರ್ ಕಮಿಟಿ ಅಧ್ಯಕ್ಷ ಮಾಡಿದ್ರು. ಓಕೆ. ನಾನ್ ಬೆಳಗಾಂ, ಗುಲ್ಬರ್ಗ, ಧಾರವಾಡ ಎಲ್ಲಾ ಕಡೆ ಹೋಗಿ ಸಭೆಗಳು ಮಾಡಿ ಕರೆಕ್ಟ್. ಬಂದೆ. ಹ್ಮ್. ಅದಾದ್ಮೇಲೆ ಅಪೋಸಿಷನ್ ಲೀಡರ್ ಬಂತು. ಹ್ಮ್. ಅವಾಗ ನನ್ನೇ ಎಲ್ಲಾರು ಹೇಳಿ ಅಪೋಸಿಷನ್ ಲೀಡರ್ ಆಗ್ತೀನಿ ಅಂತೇಳಿ ಹ್ಮ್. ನಾನೊಂದು ಆಫೀಸು PA ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹ್ಮ್. ಇವತ್ತು ಸಾಯಂಕಾಲವರೆಗೂ ನಾನೇ ಬೆಳಿಗ್ಗೆ ಹೊತ್ತಿಗೆ ಅಪೋಸಿಷನ್ ನಾನು ಅವ್ರು ಯಾರು ಮಾಡಿದ್ರು ಸಂತೋಷ ಆಯ್ತಿತ್ತು. ಕರೆಕ್ಟ್. ನಾನು ಹೇಳ್ದೆ ಸುರೇಶ್ ಅವ್ರಿಗೇನೆ, ಹ್ಮ್. ಸುರೇಶ್ ಬಾಬುಗೆ ನೀವು ಕೋರ್ ಕಮಿಟಿ ಅಧ್ಯಕ್ಷನ್ ಮಾಡಿ ನನಗೆ ಲೀಡರ್ ಮಾಡಿ ಅಂದೆ. ಹ್ಮ್. ಅವ್ರು ಮಾಡ್ಲಿಲ್ಲ. ಓಕೆ. ಮಾಡ್ಬೇಕಾದ್ರೆ ನನಗೆ ಒಂದೇ ಒಂದು ಮಾತು, ಹಿಂಗಿದೆ ಬೇರೆ ಕಮ್ಯುನಿಟಿ ಮಾಡ್ಕೊಳ್ಳೋಣ ಅಂತ ಕಾನ್ಫಿಡೆನ್ಸ್ಗೂ ತಗೊಳ್ಳಿಲ್ಲ. ಓ. ಯಾವಾಗಲೂ ಸ್ವಲ್ಪ ನನ್ನ ಬಗ್ಗೆ ಅವರು ಇದೇ ರೀತಿ ಮಾಡ್ತಾರಲ್ಲ ಅಂತ ನನಗೆ ನೋವು. ಅವತ್ತಿಂದ ನಾನು ಹೋಗ್ಲಿಲ್ಲ, ಹ್ಮ್. ಬಂದ್ಬಿಟ್ಟೆ ಇಲ್ಲಿಗೆ. ಹ್ಮ್. ಈಗ ನಾನು MLA ಇದ್ದೀನಿ, ಹ್ಮ್. ಚಾಮುಂಡೇಶ್ವರಿ ಕ್ಷೇತ್ರದ ದಳನೇ ಕಟ್ಟಿದ್ದೀನಿ, ಹ್ಮ್. ಅಭಿವೃದ್ಧಿನೇ ಮಾಡ್ತಾ ಇದ್ದೀನಿ. ಕರೆಕ್ಟ್. ಆದ್ರೂ ಕೂಡ ಹ್ಮ್. ಈಗ ನಾನು ನನ್ನ ಮಗ ಇಬ್ಬರು ಜಿಲ್ಲೆಯಲ್ಲಿ ಇಬ್ಬರೇ ಗೆದ್ದಿರೋದು ಹೌದು. JDS ಇಂದ. ಹ್ಮ್. 5 ಗ್ಯಾರಂಟಿ ಒಳಗೂ ಕೂಡ ಗೆದ್ದಿದ್ವಿ. ಕರೆಕ್ಟ್. ನಾನು 25 ವರ್ಷ ಅಲ್ಲಿ ಸರ್ವಿಸ್ ಮಾಡಿರೋ ಹುಣಸೂರ ಸೇವೆಗೆ ಹ್ಮ್. ನನ್ನ ಮಗನ ಗೆಲ್ಸಿದ್ದಾರೆ. ಹ್ಮ್. ಚಾಮುಂಡೇಶ್ವರಲ್ಲಿ ನಿರಂತರವಾಗಿ ನಾನು 71, 72ನೇ ಇಸ್ವಿಯಿಂದಲೂ ಕೂಡ ಓಕೆ. ಈ ಕ್ಷೇತ್ರದಲ್ಲಿ PLD ಬ್ಯಾಂಕು, DC ಬ್ಯಾಂಕು, TAPCMS, ಕರೆಕ್ಟ್. ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಲ್ಲ ಆಗಿ ಹ್ಮ್. ನಾನು ಬೆಳೆದು ಬಂದಿರೋ ದೀಕ್ಷೆ ಉಳಿಸೋರು ಜನ. ಓಕೆ. ಈಗ ನನಗೆ ಬಿಟ್ಟು ಹ್ಮ್. ಸಭೆಗಳು ಮಾಡಿದ್ದಾರೆ. ಓಕೆ. ನನ್ನ ಮಗ, ಹ್ಮ್. ಪಕ್ಷ ಮುಖಂಡಗಳೆಲ್ಲರೂ ಸೇರಿಸಿ ಹ್ಮ್. ಕುಮಾರಸ್ವಾಮಿ ಯಾವ ಕ್ಷೇತ್ರಕ್ಕೂ ಹೋಗದೆ ಹ್ಮ್. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದು ಹ್ಮ್. ಜನತಾದಳ ಸಭೆ ನಾನು ಬಿಟ್ಟು ಮಾಡೋಗಿದ್ದೆ.